ತಗೊಂಡಿದ ತಕ್ಷಣ ಕೂಡಲೇ ಆಗ್ಬೇಕಾಗಿರೋದು ಹಾಗೆ 1 or 2 hours ಅಲ್ಲಿ ಆಗ್ಬೇಕಾಗಿರೋಂಥ ಕೆಲಸನ ನೀವೊಂದು 15 ದಿವಸ ಕಳೆದ್ರೂ ಇನ್ನೊಂದು ವಾರ ಕೇಳ್ತೀರಿ ಟೈಮ್ ಅಂತಂದ್ರೆ ಇದ್ರ ಅರ್ಥ ಕೇಳಿ. ಈಗ ನಾವು ಬೆಳಗ್ಗೆ ಸಿಇಒ ಕೂಡ ಮಾತಾಡ್ತೀವಿ, ಇವ್ರಿಗೂ ಮಾತಾಡಿದೀವಿ, ಅವರು ನಮ್ಗೆ 2 days ಟೈಮ್ ಕೊಡುತ್ತೆ. ನಾವು ಈಗ ತಾವು ಎಲ್ಲಿದ್ದೀರಿ ಸರ್? ತಾವು ಇಲ್ಲಿ ಇವ್ರ ತಾನೇ ನೀವು ರಜೆ ಹಾಕಿದೀನಿ. ನೀವು ರಜದಲ್ಲಿದ್ದೀರಾ ಸರ್? ಹೌದು, ರಜದಲ್ಲಿದ್ದೀನಿ. ನಾಳೆ ಬರ್ತೀನಿ. ಆಯ್ತು ಬಿಡಿ ಸರ್, ನೀವು ರಜದಲ್ಲಿ ಈಗ ಸರಿ ಬಿಡಿ ಸರ್. ಈಗ ಜಿಲ್ಲಾ ಪಂಚಾಯತಿ, ಕೋಲಾರ ಜಿಲ್ಲಾ ಪಂಚಾಯತಿ ಹತ್ರಕ್ಕೆ ಹೋಗ್ತೀವಿ, ಅಲ್ಲೇ ಒಂದು ಹೋರಾಟ ಮಾಡ್ತೀವಿ. ಈಗಿಂದ ಅವ್ರೇನ್ ಕ್ರಮ ತಗೋತೀರಿ ಅಂತ ಹೇಳಿರ್ತಾರ, ನೀವೇನ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೆ ಅಲ್ಲಿ ತೆಗೆದು ನೋಡ್ತೀವಿ ಬಿಡಿ. ಜಿಲ್ಲಾ ಪಂಚಾಯತ್ಗೆ ಹೋಗಿರ್ತದಲ್ಲಾನು, ಈಗ ಅಲ್ಲಿ ಹೋಗ್ತೀವಿ. ಅವ್ರೇನ್ ಕ್ರಮ ತಗೊಂಡಿದ್ದಾರೆ, ಇದಕ್ಕೆ ನಮ್ಮ ಹತ್ರ ಏನ್ ದಾಖಲೆಗಳಿತ್ತು, ನಾವು ಕೊಟ್ಟಿರೋಂಥ ದಾಖಲೆಗಳು ದೂರ ಮೇಲೆ ನೀವೇನ್ ಕ್ರಮ ತಗೊಂಡಿರಿ, ನೀವೇನ್ ಶಿಫಾರಸ್ ಮಾಡಿದ್ದೀರಿ ಅಂತ ಹೇಳಿ ನಾವು ಅಲ್ಲೋಗಿ ಕುತ್ಕೊಂತೀವಿ. ನೀವೇನ್ ಮಾಡಿದೀರ ಅನ್ನೋದ್ರ ಬಗ್ಗೆ ಇಲ್ಲ ನಿಮ್ಮ ಆಫೀಸಲ್ಲಿ ನೀವು ಕಳಿಸಿರೋ OC ಕಾಪಿ ಇದ್ರೆ ಅದು ಕೊಡಕ್ಕೆ ಹೇಳಿ ಸರ್, ಇಲ್ಲೇ ತಗೊಂತೀವಿ, ನಾವು ಹೊರಡ್ತೀವಿ. ನೋಡಿ ಸರ್, ಇಲ್ಲಿವರೆಗೂ ಏನು ಪ್ರೋಸೆಸ್ ಆಗಿಲ್ಲ ಅಂತ ಅರ್ಥ ಆಗ್ತಾ ಇದೆ ನಮ್ಗೆ. ನಾವು ಹೋರಾಟ ಮಾಡ್ತೀವಿ ಅನ್ನೋದು ನಿಮ್ಮ ಸರ್, ನಾವು ಪರ್ಮಿಷನ್ ಬಂದಾಗ್ಲೇ ನಿಮ್ ಗಮನಕ್ಕೆ ಬಂದಿದೆ ನಾವು ಇಂಥ ದಿವಸ ಹೋರಾಟ ಮಾಡ್ತಾ ಇದ್ದೀವಿ ಅಂತ. ಸರ್, ಪೊಲೀಸ್ನವ್ರ ಹತ್ರ ನಾವು ಪರ್ಮಿಷನ್ ಹೋಗಿದ ತಕ್ಷಣ ಸಂಬಂಧಪಟ್ಟವ್ರಿಗೆ ಪೊಲೀಸ್ನವ್ರು ಆ ಕೆಲಸ ಅವ್ರು ಮಾಡಿರ್ತಾರೆ, ಆ ನಂಬಿಕೆ ನಮಗಿದೆ ಸರ್. ಈಗ ನಿಮ್ಮ ಇದಕ್ಕೆ ನಿಮ್ಮ ಅಂಡರಲ್ಲಿ ಯಾರು ನಿಮ್ಮ ಸಬಾರ್ಡಿನೇಟ್ಸ್ ಯಾರಿಗೂ ಕೀ ಕೊಟ್ಟಿರಲ್ಲ ಸರ್ ತಾವು? ಏನಂತ ನೀವು ರಿಪೋರ್ಟ್ ಹಾಕಿದ್ದೀರಾ ಸರ್? ಸಸ್ಪೆಂಡ್ ಮಾಡೋದಕ್ಕೆ ಹಾಕಿದ್ದೀರಾ ಅಥವಾ ಬರೀ ಏನು ಪರಿಶೀಲನೆ ಮಾಡಿ ಅಂತ ಹಾಕಿದ್ದೀರಾ ಸರ್? ಮಾಡಿದ್ದಾರೆ ಸರ್ ಅದನ್ನ? 15 ದಿವಸ ಆಗಿದೆ ಸರ್, 15 ದಿವಸ ಆಗಿದೆ ಬಿಲ್ ಕಲೆಕ್ಟರ್ ಫಸ್ಟ್. ಸರಿ, PDO ಅವರು ಯಾಕೆ ಸರ್ ಬಂದಿಲ್ಲ ಇವತ್ತು? PDO ಅವರು ರಜದಲ್ಲಿದ್ದಾರಾ? ಸರ್ ಅವ್ರನ್ನ ಇಲ್ಲಿ ಕಳಿಸ್ಕೊಡಿ ಸರ್, ನಮ್ಮ ಜಾಗಕ್ಕೆ ನಿಮ್ಮ ಆಫೀಸ್ ಹತ್ರ ಕಳಿಸ್ಕೊಡಿ ಸರ್. ಹಲೋ, ನಿಮ್ಮ ಕೇಳಿಸಿಲ್ಲ ಸರ್, ಕೇಳಿಸಿಲ್ಲ ಹೇಳ್ತಾ ಇದ್ದೀವಿ ಸರ್. ನಿಮ್ಮ ಆಫೀಸರ್ ನಾ PDO ಅವ್ರನ್ನ ಇಲ್ಲಿ ಕಳಿಸ್ಕೊಡಿ ಸರ್, ನಿಮ್ಮ ಆಫೀಸ್ ಹತ್ರ ನಾವು ಇರ್ತೀವಿ. ಬೇಗ ಬರಕ್ಕೆ ಹೇಳಿ ಸರ್. ಥ್ಯಾಂಕ್ ಯು, ನಮಸ್ಕಾರ. ಮೊದಲು ಏನು ಉಲ್ಕೂರು ಪಂಚಾಯತಿಯಲ್ಲಿ ಇದ್ದು, ಅಲ್ಲಿ ಸಹ ಫೋರ್ಜರಿ ಖಾತೆಗಳು ಮತ್ತೆ 80 ಖಾತೆಗಳನ್ನ ಒಂದು ಸರ್ವೆ ನಂಬರ್ ಜಮೀನಲ್ಲಿ 80 ಖಾತೆಗಳನ್ನ ಮಾಡಿ ಅಲ್ಲಿ ಸಹ ಒಂದು ಫೋರ್ಜರಿಯನ್ನ ಮಾಡಿರ್ತಾರೆ. ಅಲ್ಲಿಯೂ ಸಹ ಸುಮಾರು ಹಗರಣಗಳು ಮಾಡಿ ಅಲ್ಲಿಂದ ಒಂದು ಕ್ಯಾಸಂಬಳ್ಳಿ ಪಂಚಾಯತಿಗೆ ಹಾಕಿರ್ತಾರೆ. ಇಲ್ಲಿಯೂ ಸಹ ಬಂದು ಅದೇ ಪಾಠ ಮಾಡ್ತಾ ಇದ್ದಾಳೆ. ಬಟ್ ಇಲ್ಲಿ ನೀವು ನೋಡ್ಬೇಕಾದ್ರೆ ಅವರೊಂದು ಅಂಡರ್ ಅಲ್ಲಿ ಏನೆಲ್ಲ ಒಂದು ಭ್ರಷ್ಟಾಚಾರ ಅನಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತೊಂದು ಎಳೆಯಾಗಿ ಬಿಚ್ಚಿಡ್ತೀನಿ. ಇದು ಒಂದು ಉದ್ದೇಶ. ಕ್ಯಾಸಂಬಳ್ಳಿ ತಾಲೂಕಿನಲ್ಲಿ ಒಂದು 15 ದಿನಗಳ ಹಿಂದೆನೆ PDO ರಶ್ಮಿ ಅವರು ಈ ಹಿಂದೆ ಉಲ್ಕೂರು ಪಂಚಾಯಿತಿಯಲ್ಲಿದ್ದಾಗೂ ಸಹ ನಾನು ಮತ್ತೆ ನಮ್ಮ ಮಂಜುನಾಥ್ ಅವರು ಸಹ ಭೇಟಿ ಕೊಟ್ಟಿದ್ವಿ ಉಲ್ಕೂರು ಪಂಚಾಯಿತಿಗೆ. ಅಲ್ಲಿ ಅಕ್ರಮಗಳು ಮಾಡಿದ್ದಾರೆ ಅನ್ನೋ ಉದ್ದೇಶದಿಂದ ಅಲ್ಲಿ ಸಾರ್ವಜನಿಕರು ಸಹ ಅವತ್ತು ಸಹ ಲೈವ್ ಮಾಡಿದೀವಿ. ಸಾರ್ವಜನಿಕರು ಬಂದು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಅವರು ಯಾವ ರೀತಿ ಲಂಚ ಬೇಡಿಕೆ ಇಡ್ತಾರೆ, ಅವ್ರಿಗೆ ಏನು ಕರ್ತವ್ಯದ ಒಂದು ಏನಂತಾರೆ ಕರ್ತವ್ಯ ನಿರ್ವಹಣೆ ಮಾಡೋದು ಉದ್ದೇಶನೇ ಇಲ್ಲ. ಯಾರು ಬಂದ್ರು ಮೊದಲನೇದಾಗಿ ಕೈ ಚಾಚುವಂತಹದ್ದು, ದುಡ್ಡು ಕೊಟ್ರೇನೆ ಕೆಲಸ ಮಾಡುವಂತದ್ದು. ಅಲ್ಲಿ ಸಾಕಷ್ಟು ಸ್ಮಶಾನ ಒತ್ತುವರಿ ಆಗಿದ್ರು ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಇವತ್ತು ಮಂಜುನಾಥ್ ಅವರು ಹೇಳಿರೋ ಪ್ರಕಾರ ಲೇಔಟ್ ಅಂತ ಹೇಳಿ ಖಾತೆಗಳನ್ನ ಮಾಡಿದ್ದಾರೆ ಹೊರತು ಅಲ್ಲಿ ಲೇಔಟ್ ಅಂತ ಹೇಳಿ ಯಾವುದು ಜಮೀನನ್ನ ತೋರಿಸಿಲ್ಲ. ಅದ್ರ ಜೊತೆಗೆ ಕ್ಯಾಸಂಬಳ್ಳಿಯಲ್ಲಿ ಹಿಂದೆನೆ ಒಂದು ಬಾರಿ PDO ಆಗಿ ಕೆಲಸ ಮಾಡಿದ್ರಂತೆ. ಆಗ ಸಹ ಏನೋ ಅಕ್ರಮ ಮಾಡಿದ್ರು, ಲಂಚ ಬೇಡಿಕೆ ಇಟ್ಟಿದ್ರು ಅನ್ನೋ ಕಾರಣಕ್ಕೆ ಟ್ರಾನ್ಸ್ಫರ್ ಮಾಡಿ ಉಲ್ಕೂರು ಪಂಚಾಯತಿಗೆ ಹಾಕಿದ್ರು. ಅಲ್ಲೂ ಸಹ ನಾವು ಅವತ್ತು ಹೋಗಿದ್ದಾಗ್ಲೂ ಮಧ್ಯಾಹ್ನ ಹೊತ್ತು ಊಟ ಇನ್ನೇನು ಊಟ ಮಾಡಕ್ ಹೋಗ್ತಾ ಇದೀವಿ ಅನ್ನುವಂತ ಸಂದರ್ಭದಲ್ಲಿ ಊಟನೇ ಮಾಡಿಲ್ಲ, ಊಟ ಮಾಡ್ತಾ ಇದಾರೆ ಅಂತಂದ್ರು ನಾವು ಒಳಗಡೆ ಹೋಗಿ ಇವರು ಊಟ ಮಾಡ್ತಾ ಇಲ್ಲ, ನಮ್ಮನ್ನ ಬೇಕಂತ ಕಾಯಿಸ್ತಾ ಇದಾರೆ
ಅನ್ನುವಂತಹ ಮಾಹಿತಿ ನಮ್ಗೆ ಗೊತ್ತಾದಾಗ ಒಳಗಡೆ ನುಗ್ಗದ ಕೂಡಲೇ ಅವಾಗ ಟಿಫನ್ ತೆಗೆದು ಊಟ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲ ಎಜುಕೇಟರ್ಸ್ ಅಂತ ಹೇಳೋದಕ್ಕೇನೆ ನಾಚಿಕೆ ಆಗತ್ತೆ. ಇವ್ರಗಳಿಗೆ ಯಾರು ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿ PDO ಅಂತಂದ್ರೆ ನನಗೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಅಂತ, ಆ ಆಫೀಸರ್ ಸ್ಥಾನಕ್ಕೇನೆ ಇವರು ನಾಲಾಯಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇದೇ ತಾಲೂಕಿಗೆ ಸಂಬಂಧಪಟ್ಟವಳು, ಇದೇ ಕ್ಯಾಸಂಬಲ್ಲಿ ರೂರಲ್ ಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರ್ತಕ್ಕಂಥವಳು, FGC ಕಾಲೇಜಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋವಂಥವಳು. ಇವತ್ತು ಇಲ್ಲಿವರೆಗೂ ಯಾಕೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ತಾಲೂಕಲ್ಲಿ, ನಮ್ಮ ತಾಲೂಕಲ್ಲಿ, ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ತಾಲೂಕಲ್ಲಿ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ. ರೈತರು ಬರ್ತಾ ಇದ್ದಾರೆ, ರೈತರ ಏನು ದಿನಗೂಲಿ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಿಸಿಲಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಅವ್ರಿಗೆ 300-400 ಕೂಲಿ ಕೊಡ್ತಾರೆ. ಆ ಕೂಲಿ ನಾಲಿ ಮಾಡ್ತಕ್ಕಂಥವ್ರು ಈ ತರ ಈ ಸೊತ್ತಿಗೆ ಇಲ್ಲ ಅಂತಂದ್ರೆ ಬೇರೆ ತರಹದ ಡಾಕ್ಯುಮೆಂಟ್ಸ್ ಮಾಡ್ಕೋಬೇಕು ಅಂತ ಹೇಳಿ ಪಂಚಾಯತಿಗಳಿಗೆ ಭೇಟಿ ಕೊಟ್ಟಾಗ ಅವ್ರ ಹತ್ರ ನಾಚಿಕೆ ಮಾನ ಮರ್ಯಾದೆ ಇಲ್ದಿರ ನಮ್ಮ ತೆರಿಗೆ ಹಣದಲ್ಲೂ ಇವ್ರಿಗೆ ಸಂಬಳ ತಗೊಳ್ಳೋದು ಅಲ್ದಿರ ಮತ್ತೆ ಸ್ಯಾಲ್ರಿ ಕೂತಿದ್ದ ಜಾಗದಲ್ಲಿ ಬರಬೇಕು, ಕಷ್ಟ ಪಡಬಾರ್ದು, ಬೇಕಂತ ಮೀಟಿಂಗ್ಗಳು ಅಂತ ಹೇಳಿ ದಿಕ್ಕು ತಪ್ಪಿಸುವಂತಹ ಕೆಲಸಗಳು ಮಾಡುವಂತಹದ್ದು. ಅದ್ರ ಜೊತೆಗೆ ರೈತರು, ಬಡವರು, ಶೋಷಿತ ವರ್ಗದವರು ಬಂದಾಗ ಅವ್ರ ಮನೆಗಳಿಗೆ ಈ ಖಾತಾ ಮಾಡಿಸ್ಕೋಬೇಕು, ಅದು ಇದು ಅಂತ ಬಂದಾಗ ಅವರ ಮುಂದೆ ಕೈ ಚಾಚುವಂಥದ್ದು. ನಿಮ್ಗಿಂತ ಭಿಕ್ಷುಕರು ಎಷ್ಟೋ ಮೇಲೂ ನಾನು ಭಿಕ್ಷುಕ ಅಂತ ಹೇಳಿ ರೋಡ್ ಮೇಲೆ ನಿಂತ್ಕೊಂಡು ಭಿಕ್ಷೆ ಬೇಡ್ತಾರೆ. ಸ್ವಾಮಿ 1 ರೂಪಾಯಿ ಹಾಕಿ ಇವತ್ತು ನನ್ನ ಮಗಳಿಗೆ ಊಟ ಕೊಡ್ಬೇಕು, ಹಾಲು ಕೊಡಿಸ್ಬೇಕು ಅಂತ ಹೇಳಿ ನೇರವಾಗಿ ನಾನು ಭಿಕ್ಷುಕ ಅಂತ ಹೇಳಿ ಕೇಳ್ತಾರೆ. ಆದ್ರೆ ಇವರನ್ನ ನಾವೊಂದ್ ಮಾತು ಹೇಳ್ತೀವಿ, ಹೈಟೆಕ್ ಭಿಕ್ಷುಕರು. ಹೈಟೆಕ್ ರೀತಿಯಲ್ಲಿ ದರೋಡೆ ಮಾಡ್ತಕ್ಕಂತಹ ಕಳ್ಳರು ಇವರೆಲ್ಲ. ನಾಚಿಕೆ ಮಾನ ಮರ್ಯಾದೆ ಇಲ್ದಿರ ಬಡವ್ರ ಹತ್ರ ಈಸ್ಕೊಂಡ್ ತಿಂತೀರ, ನಿಮ್ಗೆ ಸಂಬಳ ಬರೋದು ಸಾಕಾಗಲ್ಲ ಅಂತ ಹೇಳಿ ಅಂತಂದ್ರೆ ಯಾವ ದಿಕ್ಕಿಗೆ ನಮ್ಮ ಸಂವಿಧಾನ ಹೋಗ್ತಾ ಇದೆ? ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂತಹ ಸಂವಿಧಾನನೇ ಒಂಥರ ಇವರು ಬೂದಿ ಹಚ್ಚಿ ಅದನ್ನ ಕ್ಲೋಸ್ ಮಾಡಬೇಕು, ಇವರು ಸ್ಥಾಪನೆ ಮಾಡಿದ ಕಾನೂನುಗಳನ್ನೇ ಪಾಲನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಬೇಜವಾಬ್ದಾರಿ ಉತ್ತರ ಕೊಟ್ಟಿರ್ತಕ್ಕಂಥ ಈಗ ನಮ್ಮ ನಾರಾಯಣ ಸ್ವಾಮಿ ಅವರು ಮಾತಾಡಿದ ಸಂದರ್ಭದಲ್ಲಿ ಇಒ ಅವರು ಬೇಜವಾಬ್ದಾರಿತನದ ಉಡಾಫೆ ಉತ್ತರವನ್ನ ಕೊಟ್ಟಿರ್ತಾರೆ. ಏನು, ಮೊದಲನೇದಾಗಿ ಯಾರೋ ಒಳಗಡೆಯಿಂದ ಅಧಿಕಾರಿಗಳು ಬಂದು ಎಲ್ಲಿ ಇಒ ಅವರು ಅಂತ ಕೇಳಿದಾಗ ಮೀಟಿಂಗ್ ಹೋಗಿದ್ದಾರೆ ಅಂತ, ಮತ್ತೊಂದು ಕಡೆ ಅವ್ರಿಗೆ ಫೋನ್ ಮಾಡಿದಾಗ ರಜೆ ತಗೊಂಡಿದ್ದೀನಿ ಅಂತ, ನೆನ್ನೆನೆ ನಾವು ಬರ್ತೀವಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇಂಟಿಮೇಷನ್ ಹೋಗಿರತ್ತೆ, ಯಾರೋ ಮೆಸೇಜ್ ಕಳ್ಸಿದ್ರು ನೋಡ್ದೆ ಅಂತ ಹೇಳ್ತಾರೆ. ಮೆಸೇಜ್ ಅಷ್ಟೇ ಸಾಕಲ್ವಾ ಇವ್ರಿಗೆ ಇನ್ಫಾರ್ಮೇಶನ್ ಕೊಡೋದಿಕ್ಕೆ? ಇನ್ನೇನು ಸಾಹೇಬ್ರೆ ಅಂತ ಹೇಳಿ ಗುಲಾಮ್ಗಿರಿ ತರ ಮಾಡ್ಕೊಂಡು ಅವ್ರ ಕಾಲ್ ಹಿಡ್ಕೊಂಡು ಕೈ ಹಿಡ್ಕೊಂಡು ನಾವು ಬರ್ತಾ ಇದೀವಿ, ಬನ್ನಿ ನಮ್ಮ ಮನವಿ ಸ್ವೀಕಾರ ಮಾಡಿ ಅಂತ ಕೇಳ್ಕೋಬೇಕಾ? ಇದುವರೆಗೂ ನೀವು ನಿಜವಾಗ್ಲೂ ಇಒನೇ ಆಗಿದ್ದಿದ್ರೆ ಅವ್ರ ಹೈಯರ್ ಅಧಿಕಾರಿ, ನೀವು ವಿಚಾರ ತಿಳಿದ ಕೂಡ್ಲೇನೆ, ಅದು ಸಾಕಷ್ಟು ವೈರಲ್ ಆಗಿದೆ, ವಿಡಿಯೋ ನೋಡಿದ ಕೂಡ್ಲೇನೆ ಸಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಸನ್ಮಾನ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಅವ್ರು ಏನು ಇನ್ನೂ ಸಹ ಬಿಲ್ ಕಲೆಕ್ಟರ್ ಸ್ವತಃ ಕೈಯಿಂದ ದುಡ್ಡು ತಗೊಂಡಿದ್ದಾರೆ. PDO ಅವರು ಡ್ರೋನ್ ಅಲ್ಲಿ ಇಡ್ತಾ ಇದ್ರು ಸಹ ಅವ್ರು ಏನು ಪ್ರತಿಕ್ರಿಯೆ ಮಾಡಿಲ್ಲ ಅಂತ ಅಂದಾಗ ಆಗ ಅವರದ್ದು ಅದರಲ್ಲಿ ಪಾತ್ರ ಇದೆ ಅಂತ ಅರ್ಥ ಆಗ್ತಾ ಇದೆ. ಇನ್ನು ಅವ್ರನ್ನ ಅವ್ರಿಗೆ ಸಸ್ಪೆಂಡ್ ಅನ್ನೋದು ಒಂಥರ ಪ್ರಮೋಷನ್ ಇದ್ದಂಗೆ ಇವತ್ತಿನ ಕಾಲದಲ್ಲಿ. ನಾವು KRS ಪಕ್ಷದಿಂದ ಆಗ್ರಹ ಮಾಡ್ತಾ ಇದೀವಿ, ಈ ತರ ಭ್ರಷ್ಟ ಅಧಿಕಾರಿಗಳು ಫಸ್ಟ್ ಟೈಮ್ ತಪ್ಪು ಮಾಡ್ತಾ ಇರೋದಲ್ಲ, ಪದೇ ಈ ತರ ತಪ್ಪುಗಳು ಹಲವಾರು ಬಾರಿ ಮಾಡಿದ್ದಾರೆ. ಸೊ ಇವರನ್ನ ಸಸ್ಪೆಂಡ್ ಅಲ್ಲ, ವಜಾ ಮಾಡಿಸಿ ಮನೆ ಕಳಿಸಿ ಅಂತ ಕೇಳ್ಕೊಳ್ತೀವಿ. ಅದ್ರ ಜೊತೆಗೆ ಇದು ನಮ್ಮ ಆಗ್ರಹ, KRS ಪಕ್ಷದಿಂದ ನಾವು ಆಗ್ರಹ ಮಾಡ್ತಾ ಇದೀವಿ. ಸಾಕಾಗಿದೆ ನಮಗೂ ಈ ಸಮಾಜದಲ್ಲಿ ಆಗ್ತಾ ಇರುವಂತಹ ಈ ತರಹದ ಅನ್ಯಾಯಗಳನ್ನ ನೋಡಿ ಮೊದಲನೇದಾಗಿ ಈ ತರ ಭ್ರಷ್ಟ ಅಧಿಕಾರಿಗಳು ಈ ತರ ಮುಂದುವರಿತಾರಂತಂದ್ರೆ ಇವತ್ತಿನ ರಾಜಕಾರಣಿಗಳು ಸಹ ಅದರಲ್ಲಿ ಪಾಲುದಾರಿಕೆ ಆಗಿರ್ತಾರೆ. ಸಾಕಷ್ಟು ಕಡೆಗಳಲ್ಲಿ ನೋಡಿ, ಇವತ್ತು JCB ಪಕ್ಷಗಳಲ್ಲಿ ಇರುವಂತಹ ನಾಯಕರು ಅಂದಿಸ್ಕೊಂಡು ಅವರೇನೆ ಪಂಚಾಯತಿಗಳಲ್ಲಿ ಅಕ್ರಮಗಳು ಮಾಡ್ತಾ ಇರ್ತಾರೆ, ಅವರೇನೆ ಅಕ್ಕಪಕ್ಕ ಇರ್ತಕ್ಕಂತಹ ಜಮೀನ್ಗಳನ್ನ ಒತ್ತುವರಿ ಮಾಡ್ಕೊಳ್ತಾ ಇರ್ತಾರೆ, ಸರ್ಕಾರಿ ಜಮೀನನ್ನ ನುಂಗಿ ನೀರು ಕುಡಿತಾ ಇರ್ತಾರೆ. ಸೊ ಇದಕ್ಕೆಲ್ಲ ಕಾರಣ ಯಾರು? ಇವತ್ತಿನ ರಾಜಕಾರಣಿಗಳು. ಇವತ್ತು ಈ ತಾಲೂಕಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ? PDO ಬಗ್ಗೆ ವೈರಲ್ ಆಗಿರುವಂತಹ ವಿಡಿಯೋನ ಅವರು ನೋಡಿರ್ತಾರೆ, ಅಟ್ಲೀಸ್ಟ್ ಅವ್ರು ನೋಡಿಲ್ಲ ಅಂತಂದ್ರು ಅವರ ಕಾರ್ಯಕರ್ತರು ನೋಡಿ ಅವ್ರಿಗೆ ತಿಳಿಸಿರ್ತಾರೆ. ವಿರೋಧ ಪಕ್ಷದವರಾಗ್ಲಿ ಇಲ್ಲ ಅಂತಂದ್ರೆ ಈಗ ಆಡಳಿತ ನಡೆಸ್ತಕ್ಕಂತಹ ಪಕ್ಷದವರಾಗ್ಲಿ ಏನ್ ಮಾಡಿದ್ದಾರೆ, ಯಾಕೆ ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ? ಹಂಗಂದ್ರೆ ನಿಮ್ಗೂ ಸಹ ಇಲ್ಲಿ ಭ್ರಷ್ಟಾಚಾರ ಮಾಡುವಂತವ್ರೇ ಬೇಕು ಅಧಿಕಾರಿಗಳು. ಯಾಕಂದ್ರೆ ನೀವು ಬಂದಿದ ತಕ್ಷಣ ಜ್ಯೂಸು ಕಾಫಿ ಕುಡಿಸಿ
ಚೇರ್ ಮೇಲೆ ಕೂರಿಸಿ ಮರ್ಯಾದೆ ಕೊಡ್ತಾರೆ. ಆದ್ರೆ ಸಾರ್ವಜನಿಕರು, ರೈತರು, ಬಡವರು ಕಚೇರಿಗೆ ಬಂದಾಗ ಅವ್ರು ಪಡುವಂತಹ ಕಷ್ಟ ನೋಡ್ಬೇಕು. ಇವತ್ತಿಲ್ಲ ಅಧಿಕಾರಿಗಳು ಇವಾಗೂನು ಸಹ ಬರ್ತಾ ಇದ್ದಾರೆ. ಏನೋ ಅಂದ್ರೆ ಅವ್ರಿಗೆ ಕೆಲ್ಸದ ಬಗ್ಗೆ ಒಂದು ಕಾಳಜಿ ಇಲ್ಲ, ಸೀರಿಯಸ್ನೆಸ್ ಇಲ್ಲ. ಇಷ್ಟ ಬಂದಂಗೆ ಬರ್ಬೋದು, ಇಷ್ಟ ಬಂದಂಗೆ ಹೋಗ್ಬೋದು. ಪಾಪ ಇವರು ಸ್ವಂತ ದುಡ್ಡು ಹಾಕಿ ಕಟ್ಸ್ಕೊಂಡಿರೋ ಕಚೇರಿ ಇದು. ಹಾಗಾಗಿ ಯಾವಾಗ ಬೇಕಾದ್ರೂ ಇವ್ರಿಗೆ ಇಷ್ಟ ಬಂದಂಗೆ ಬರ್ಬೋದು. ನಾವು ಬಂದಾಗ ಬರೀ 3 ಜನ ಅಧಿಕಾರಿಗಳು ನಮ್ಗೆ ಕಾಣಿಸಿದ್ದು. ಈಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರತಿ ತಾಲೂಕು ಆಫೀಸಲ್ಲಾಗ್ಲಿ ಇಲ್ಲ ಯಾವುದೇ ಸರ್ಕಾರಿ ಆಫೀಸಲ್ಲಾಗ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು. ಮತ್ತೆ ರಜಾವನ್ನ ಘೋಷಣೆ ಮಾಡಿ ಅವರನ್ನ ಶೋಷಣೆ ಮಾಡ್ತಾ ಇರುವಂತಹ ಸಸ್ಪೆಂಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಈ ಉದ್ದೇಶ ಕುರಿತು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈಗೆಲ್ಲ ಏನು ಈ ಉದ್ದೇಶ ಏನಂತಂದ್ರೆ, ರಶ್ಮಿ ಅವರು ಈಗಾಗಲೇ ಪಡೆದಿರುವಂತಹ ಹಣ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಟ್ಟಿದ್ದಾರೆ. ಈಗಾಗಲೇ ಅವರನ್ನ ಇಒ ಅವ್ರ ಗಮನಕ್ಕೂ ಬಂದಿರ್ತದೆ, ಸಿಒ ಅವ್ರ ಗಮನಕ್ಕೆ ಬಂದಿರ್ತದೆ. ನಮ್ಮ ರಾಜ್ಯಾದ್ಯಂತ ಸೋಷಿಯಲ್ ಮೀಡಿಯಾ ಬಳಸುವಂತಾರೆ ಎಲ್ಲರೂ ನೋಡಿರ್ತಾರೆ. ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡದೆ ಇನ್ನೂ ಶೋಷಣೆ ಮಾಡ್ತಾ ಇರುವಂತಹ ಇಒ ಅವ್ರಿಗೆ ಅವ್ರನ್ನ ಯಾಕೆ ಇನ್ನೂ ಪೋಷಣೆ ಮಾಡ್ತಾ ಇರುವಂತಹ ಇಒ ಅವ್ರಿಗೆ ನಾವು ಒಂದು ಅಧಿಕಾರವನ್ನ ಹೇಳಿ ಒಂದು ಪ್ರತಿಭಟನೆಯನ್ನ ಮಾಡಿ ಇನ್ನು ಎಷ್ಟು ದಿನ ಆಗುತ್ತೆ ಅವ್ರನ್ನ ಸಸ್ಪೆಂಡ್ ಮಾಡೋದು, ಅವ್ರಿಗೆ ಒಂದು ಎಚ್ಚರಿಕೆಯನ್ನ ವಹಿಸ್ಬಿಟ್ಟು ಹೋಗೋಣ ಅಂತ ಇವತ್ತು ದಿನ ಪ್ರತಿಭಟನೆ ಮಾಡ್ತಕ್ಕಂಥದ್ದು. ಏನು PDOಗಳಿಗೆ ಅವ್ರದ್ದೇ ಆದಂತಹ ಸರ್ಕಾರದ ಸಂಬಳ ಬರ್ತಾ ಇರ್ತಕ್ಕಂಥದ್ದು, ಅವ್ರಿಗೆ ನಮ್ಮ ಸರ್ಕಾರದಿಂದ ಕೆಲವೊಂದು ಸೌಲಭ್ಯಗಳನ್ನ ಒದಗಿಸಿ ಕೊಟ್ಟಿರ್ತಾರೆ. ಈ ಗಿಂಬಳಕ್ಕೆ ಯಾಕೆ ಆಸೆ ಪಡ್ತಾ ಇದ್ದಾರೆ ಅಂತ ಇದುವರೆಗೂ ನನಗೆ ಗೊತ್ತಿಲ್ಲ. ಅವ್ರ ಮಕ್ಕಳು, ಮುಂದಿನ ಮಕ್ಕಳು ಎಷ್ಟು ಅದರಲ್ಲಿ ತಿಂದು ಬಡವರ ರಕ್ತ ಹೀರಿ ಅವ್ರೇನೋ ಪಾಪ ಕಷ್ಟಪಟ್ಟು, ರೈತರು ಎಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಹಣದಲ್ಲಿ ಅವ್ರಿಗೆ ಲಂಚ ಕೊಡಬೇಕು, ಅವ್ರ ಹತ್ರ ಲಂಚ ತಗೊಳ್ಬೇಕಂದ್ರೆ ನಾಚಿಕೆ ಆಗಲ್ವಾ ನಿಮ್ಗೆ? ಬಡವರ ರೈತರ ದುಡ್ಡನ್ನ ಈಗಾಗಲೇ ಅವ್ರಿಗೆ ಕಟ್ತಕ್ಕಂಥ ತೆರಿಗೆ ಹಣದಲ್ಲೇ ನೀವು ಸಂಬಳನ ಪಡಿತಾ ಇರ್ತಕ್ಕಂಥದ್ದು. ಆ ಸಂಬಳದಿಂದ ತೃಪ್ತಿ ಆಗ್ತಿಲ್ಲ ಅಂತಂದ್ರೆ ನಿಮ್ಗೆ ಏನ್ ಹೇಳ್ಬೇಕು, ನಮ್ಗೆ ವರ್ಡ್ಸೇ ಗೊತ್ತಿಲ್ಲ ಅದ್ರ ಬಗ್ಗೆ. ದಯವಿಟ್ಟು ನಮ್ಮ ಇಒ ಅವರು ಈಗಾಗಲೇ ಅವ್ರ ಗಮನಕ್ಕೆ ತಂದಿದ್ರಿ. ಆದಷ್ಟು ಬೇಗ ಅವರನ್ನ ಕೆಲಸದಿಂದ ವಜಾಗೊಳಿಸಿ ಬೇರೆ ಒಬ್ಬ ಒಳ್ಳೆ ಅಧಿಕಾರಿಯನ್ನ ಅಲ್ಲಿ ಆ ಸ್ಥಾನಕ್ಕೆ ನೇಮಕ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಈ ಮುಂದಿನ